ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇದರಿಂದ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ದುಪ್ಪಟ್ಟಾಗ್ತಾ ಇದೆ. ಈ ಮಧ್ಯೆ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸದ್ಯ ಮೆಟ್ರೋ ಟಿಕೆಟ್ ದರಗಳನ್ನು ಹೆಚ್ಚಿಸುವ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಮುಂದೂಡಿದೆ. ಏಪ್ರಿಲ್ 23ರಂದು ಮೆಟ್ರೋ ಬೋರ್ಡ್ ಸಭೆಯಲ್ಲಿ ಟಿಕೆಟ್ ದರ ಏರಿಕೆ ಬಗ್ಗೆ ಚರ್ಚೆ ನಡೆಯಿತು. ಬಿಎಂಆರ್ಸಿಎಲ್ ಟಿಕೆಟ್ ದರ ಹೆಚ್ಚಿಸುವ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಕಳೆದ ಫೆಬ್ರವರಿ 9ರಿಂದ ಜಾರಿಯಾಗುವಂತೆ ಪ್ರತಿ ಟಿಕೆಟ್ಗೆ ₹5 ಹೆಚ್ಚಿಸುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಈ ನಿರ್ಧಾರ ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧಕ್ಕೆ ಗುರಿಯಾಯಿತು. ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ದರ ಏರಿಕೆ ವಿಚಾರವನ್ನ ಮುಂದಿನ ಬೋರ್ಡ್ ಸಭೆಗೆ ಮುಂದೂಡೋಣ ಅಂತ ಕೇಂದ್ರದ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣಕ್ಕೆ ಯಾವುದೇ ಹೊಸ ದರ ಅನ್ವಯವಾಗೋದಿಲ್ಲ. ಈಗಿರುವ ಟಿಕೆಟ್ ದರದಲ್ಲೇ ಪ್ರಯಾಣಿಕರು ಮೆಟ್ರೋ ಬಳಸಬಹುದಾಗಿದೆ. ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ಹಾಗೂ ಮೋದಿಯಿಂದ ದೇಶ ಸತ್ತು ಮುಳುಗಿ ಹೋಗಿದೆ. ಪರಿಸ್ಥಿತಿ ಬದಲಾಗದೇ ಇದ್ರೆ ಭಾರತ ಬಡತನಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಈಗ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಬಹಿರಂಗಪಡಿಸಲಿ. ಬಿಜೆಪಿಯವರು ಎಲ್ಲದಕ್ಕೂ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ತಾರೆ. ಪಾಕಿಸ್ತಾನಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಭಾರತದ ರೂಪಾಯಿ ಇದೆ. ಅಫ್ಘಾನಿಸ್ತಾನದ ಕರೆನ್ಸಿಗಿಂತ ಭಾರತದ ರೂಪಾಯಿ ಹಿಂದೆ ಇದೆ. ಬಿಜೆಪಿಯವರು ದೇಶವನ್ನೇ ಮುಳುಗಿಸಿಬಿಟ್ಟಿದ್ದಾರೆ ಅಂತ ಲಾಡ್ ಕಿಡಿಕಾರಿದರು. ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾದರೆ ಪರಮೇಶ್ವರ್ ಆಗಲಿ ಎಂದು ರಾಜಣ್ಣ ಹೇಳಿಕೆ ನೀಡಿದರು. ಇದೀಗ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ? ರಾಜಣ್ಣ ಸಿಎಂ ಬದಲಾವಣೆ ಆಗಬಾರದು ಅಂತ ಹೇಳಿದ್ರೆ ಓಕೆ, ನಾನು ಯಾವತ್ತಾದರೂ ಸಿಎಂ ಬದಲಾಗಬೇಕು ಅಂತಿದ್ದೀನಾ ಅಂತ ಪ್ರಶ್ನಿಸಿದ್ರು. ರಾಜಣ್ಣ ಪರಮೇಶ್ವರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಹೋಲ್ಸೇಲ್ ಚಿನ್ನ ಖರೀದಿ ನೆಪದಲ್ಲಿ ಬೆಂಗಳೂರಿನಲ್ಲಿ ಚಿನ್ನದ ಮಾಲೀಕನಿಗೆ ಖದೀಮರು ನಾಮ ಹಾಕಿದ್ದಾರೆ. ನಗರತ್ಪೇಟೆ ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾರೆ. ಬರೋಬ್ಬರಿ 3 ಕೋಟಿ ಮೌಲ್ಯದ 2 ಕೆಜಿ ಚಿನ್ನಾಭರಣ ದೋಚಿದ್ದಾರೆ. ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಪರೇಶ್ ಸೋನಿ ಕರೆ ಮಾಡಿದ್ದ. ಮಾಹಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಚಿನ್ನ ಖರೀದಿ ಮಾಡೋದಾಗಿ ಕರೆ ಮಾಡಿದ್ದ. ನಮಗೆ ಹೋಲ್ಸೇಲ್ ಚಿನ್ನಾಭರಣ ಬೇಕು, ಡಿಸೈನ್ ತೋರಿಸಿ ಅಂತ ಹೇಳಿದ್ದ. ಆರೋಪಿ ಪರೇಶ್ನನ್ನ ನಂಬಿ ಮಾಲೀಕ 3 ಕೆಜಿ ಚಿನ್ನಾಭರಣ ತೋರಿಸಲು ತಂದಿದ್ರು. ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಪರೇಶ್ ಸೋನಿ ಆಫೀಸ್ಗೆ ತಂದಿದ್ರು. ಡಿಸೈನ್ ನೋಡಿ ಫೋಟೋ ತೆಗೆದುಕೊಳ್ಳೋದಾಗಿ ಹೇಳಿದ್ದ. ಬಳಿಕ ಫೋಟೋ ತೆಗೆದುಕೊಂಡು ಲಿಸ್ಟ್ ಮಾಡೋದಾಗಿ ಹೇಳಿದವ ಎಸ್ಕೇಪ್ ಆಗಿದ್ದಾನೆ. ಶ್ಯಾಮ್ ರಾಮಚಂದ್ರ ಹಾಗೂ ಪರೇಶ್ ಸೋನಿ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಖದೀಮರು ಚಿನ್ನ ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತನಿಖೆಗೆ ಇಳಿದ ಮಲ್ಲೇಶ್ವರಂ ಪೊಲೀಸರಿಗೆ ಚಿನ್ನ ಕದ್ದು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರೋದಾಗಿ ಸುಳಿವು ಸಿಕ್ಕಿದೆ. ಸದ್ಯ ದರೋಡೆಕೋರರಿಗೆ ಖಾಕಿ ಬಲೆ ಬೀಸಿದೆ. ಮೈಸೂರಿನಲ್ಲಿ ಅತಿದೊಡ್ಡ ಚಿನ್ನದ ವಂಚನೆ ಪ್ರಕರಣ ಬಯಲಾಗಿದೆ. ಎಸ್ಟಿಜಿ ಗೋಲ್ಡ್ ಮಾಲೀಕ ಚಿನ್ನತಂಬಿ ವಿರುದ್ಧ ಸಾಲು ದೂರು ಬಂದಿದೆ. ಸೌಂದರ್ ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ 70 ಗ್ರಾಹಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2017ರಿಂದಲೂ ಆರೋಪಿ ಚಿನ್ನತಂಬಿ ಅಡವಿಟ್ಟ ಚಿನ್ನ ಕೊಳ್ತಾ ಇದ್ದ. ಚಿನ್ನದ ತೂಕದಲ್ಲಿ ಮೋಸ ಮಾಡಿ ಹಣ ನೀಡದೆ ವಂಚನೆ ಮಾಡಿದ್ದ. ಈವರೆಗೂ 20 ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿರುವ ಬಗ್ಗೆ ಅನುಮಾನ ಶುರುವಾಗಿದೆ. ಚಿನ್ನತಂಬಿ ವಿರುದ್ಧ ಕಮಿಷನರ್ ಕಚೇರಿ ಎದುರು ಗ್ರಾಹಕರು ಪ್ರತಿಭಟನೆ ನಡೆಸಿದ್ದಾರೆ. 70ಕ್ಕೂ ಹೆಚ್ಚು ಗ್ರಾಹಕರಿಂದ ದಾಖಲೆ ಸಮೇತ ಸಿಸಿಬಿಗೆ ದೂರು ನೀಡಲಾಗಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.